Hello friends, welcome to Dhatri Commerce Classes. ಇವತ್ತಿನ ವಿಡಿಯೋದಲ್ಲಿ ನಾನು ಡೆಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಸೆಕೆಂಡ್ ಪಿ ಯು ಸಿಗೆ ಇಂಪಾರ್ಟೆಂಟ್ ಕ್ವೆಶನ್ 12 ಮಾರ್ಕ್ಸಿಗೆ ಕೇಳೋವಂಥ ಕ್ವೆಶನ್ನ ಸಾಲ್ವ್ ಮಾಡಿದ್ದೀನಿ. ಕ್ವೆಶನ್ ನೋಡೋಣ. ಆ ಕ್ವೆಶನ್ ಬಂದು ಆಶಿಕ್ ಆ್ಯಂಡ್ ಆಶಿನ್ ಆರ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 2:1 on 31st March 2015. Their balance sheet was as follows. ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ, ಲಯಬಿಲಿಟೀಸ್ ಮತ್ತು ಆ್ಯಸೆಟ್ ಕೊಟ್ಟಿದ್ದಾರೆ. ಕ್ರೆಡಿಟಾರ್ಸ್, ಜನರಲ್ ರಿಸರ್ವ್, ಲೋನ್ ಫ್ರಮ್ ಬ್ಯಾಂಕ್, ಕ್ಯಾಪಿಟಲ್ಸ್ ಆಫ್ 3 ಪಾರ್ಟ್ನರ್ಸ್ ಕೊಟ್ಟಿದ್ದಾರೆ. ಆಸೆಟ್ಸಲ್ಲಿ ಕ್ಯಾಶ್, ಬಿಲ್ಸ್ ರಿಸೀವಬಲ್, ಡೆಟಾರ್ಸ್, ಸ್ಟಾಕ್, ಮಷಿನರಿ, ಗುಡ್ ವಿಲ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಷ್ಟನ್ನು ಡೀಟೇಲ್ಸ್ ಕೊಟ್ಟಿದ್ದಾರೆ. ಅಡ್ಜಸ್ಟ್ಮೆಂಟಲ್ಲಿ ದೇ ಡಿಸೈಡೆಡ್ ಟು ಡಿಸಾಲ್ವ್ ದ ಫರ್ಮ್ ಆನ್ ದ ಅಬೌವ್ ಡೇಟ್ ಆ್ಯಂಡ್ ದ ಅಸೆಟ್ಸ್ ರಿಯಲೈಸ್ಡ್ ಆ್ಯಸ್ ಫಾಲೋಸ್. ದೇ ಡಿಸೈಡ್ ಟು ಡಿಸಾಲ್ವ್ ದ ಫರ್ಮ್, ಡಿಸಾಲ್ವ್ ಮಾಡೋಕ್ಕೆ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಮಷಿನರಿನ 20,000ಗೆ ಸೇಲ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಡೇಟಾಸ್ನ 24,000ಗೆ, ಗುಡ್ ವಿಲ್ 12,000ಗೆ, ಬಿಲ್ಸ್ ರಿಸೀವಬಲ್ನ 2,000ಗೆ ಮತ್ತು ಸ್ಟಾಕ್ನ 18,000ಗೆ. ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31st March 2015. In addition to this, one unrecorded asset investment was also realized for ₹5,000. ಇನ್ವೆಸ್ಟ್ಮೆಂಟ್ನ 5,000ಗೆ ರಿಯಲೈಸ್ ಮಾಡಿದ್ದಾರೆ. ಕ್ರೆಡಿಟಾರ್ಸ್ ವರ್ ಸೆಟಲ್ಡ್ ಅಟ್ 21,400. ಕ್ರೆಡಿಟಾರ್ಸ್ನ 21,400ಗೆ ಸೆಟಲ್ ಮಾಡಿದ್ದಾರೆ, ಇನ್ ಫುಲ್ ಸೆಟಲ್ಮೆಂಟ್. ಬ್ಯಾಂಕ್ ಲೋನ್ ವಾಸ್ ಪೇಯ್ಡ್ ಇನ್ ಫುಲ್. ಬ್ಯಾಂಕ್ ಲೋನ್ನ ಫುಲ್ ಪೇಮೆಂಟ್ ಮಾಡಿದ್ದಾರೆ. ದ ಡೆಸಲ್ಯೂಷನ್ ಎಕ್ಸ್ಪೆನ್ಸ್ ಅಮೌಂಟೆಡ್ ಟು ₹600. ಡೆಸಲ್ಯೂಷನ್ ಎಕ್ಸ್ಪೆನ್ಸಸ್ 6,000 ಇನ್ಕರ್ ಆಗಿದೆ. ಸೊ ಪ್ರಿಪೇರ್ ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಬ್ಯಾಂಕ್ ಅಕೌಂಟ್ ಅಂತ ಕೇಳಿರ್ತಾರೆ. ಇದು ಡೆಸಲ್ಯೂಷನ್ ಆಫ್ ಪಾರ್ಟ್ನರ್ಗೆ ಈ 3 ಅಕೌಂಟ್ನ ನಾವು ಪ್ರಿಪೇರ್ ಮಾಡಬೇಕು. ಫಸ್ಟ್ ಪ್ರಿಪೇರ್ ಮಾಡಬೇಕಾಗಿರೋದು ರಿಯಲೈಸೇಷನ್ ಅಕೌಂಟ್, ಏನೇನು ರಿಯಲೈಸ್ ಮಾಡಿದ್ದಾರೆ ಅಂತ. ಸೊ ಇದಕ್ಕೆ ನಮಗೆ 3 ಕಾಲಮ್ ಬೇಕಾಗುತ್ತೆ, ಪರ್ಟಿಕ್ಯುಲರ್ಸ್ ಅಮೌಂಟ್ ಮತ್ತು ಪರ್ಟಿಕ್ಯುಲರ್ಸ್ ಅಮೌಂಟ್. ಡೆಬಿಟ್ ಸೈಡ್ ಒಂದು, ಕ್ರೆಡಿಟ್ ಸೈಡ್ ಒಂದು. ಡೆಬಿಟ್ ಸೈಡಲ್ಲಿ ನೋಡಿದ್ರೆ ಪರ್ಟಿಕ್ಯುಲರ್ಸ್, ಬಿಲ್ಸ್ ರಿಸೀವೇಬಲ್ ಅಕೌಂಟ್, ಬಿಲ್ಸ್ ರಿಸೀವೇಬಲ್ ಸೆಟಲ್ ಮಾಡಿರೋದು 2,400. ಡೆಟಾರ್ಸ್ನ 25,000ಗೆ 2 ಡೆಟಾರ್ಸ್ 25,000, 2 ಸ್ಟಾಕ್ 20,000, 2 ಮಷಿನರಿ 24,000, 2 ಗುಡ್ ವಿಲ್ 4,000, 2 ಬ್ಯಾಂಕ್ಗೆ ಕ್ರೆಡಿಟರ್ಸ್ 21,400 ಮತ್ತು ಬ್ಯಾಂಕ್ ಲೋನ್ ರೀಪೇ ಆಗಿರೋದು 24,000. ಎಕ್ಸ್ಪೆನ್ಸಸ್ 600 ಅಂದರೆ ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ 600. ಇದು 3 ಟೋಟಲ್ ಮಾಡಿ ಬ್ಯಾಂಕ್ ಅಕೌಂಟಿಗೆ ಡೆಬಿಟ್ ಆಗಿರೋದು 46,000. ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆಶಿತ್ 2,640, ಆಶಿಕ್ 2,640 ಆ್ಯಂಡ್ ಆಶಿನ್ 1,320, ಟೋಟಲ್ 6,600. ಪರ್ಟಿಕ್ಯುಲರ್ಸ್ ಕ್ರೆಡಿಟ್ ಸೈಡಲ್ಲಿ ಬಂದರೆ ಬೈ ಕ್ರೆಡಿಟರ್ಸ್ ರೀಪೇಮೆಂಟ್ ಸೆಟಲ್ಮೆಂಟ್ ಮಾಡಿರೋದು 23,000. ಬ್ಯಾಂಕ್ ಲೋನ್ ಕೂಡ ರೀಪೇ ಮಾಡಿದ್ದಾರೆ 24,000. ಟು ಬ್ಯಾಂಕ್ ಅಕೌಂಟ್ ಇನ್ವೆಸ್ಟ್ಮೆಂಟ್ ಫುಲ್ ಸೆಟಲ್ಮೆಂಟ್ ಆಗಿದೆ 5,000. ಮಷಿನರಿ 20,000, ಡೆಟಾರ್ಸ್ 24,000, ಗುಡ್ ವಿಲ್ 12,000, ಬಿಲ್ಸ್ ರಿಸೀವಬಲ್ 2,000 ಮತ್ತು ಸ್ಟಾಕ್ 18,000, ಟೋಟಲ್ 81,000. ಟೋಟಲ್ ಮಾಡಿದಾಗ 1,28,000 ಬರುತ್ತೆ. ಅದನ್ನ ಬ್ಯಾಲೆನ್ಸ್ ಬಂದಿರೋದು ಡೆಬಿಟ್ ಸೈಡಲ್ಲಿ, ಅದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ನಾವು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ, ಅದು 6,600. ನೆಕ್ಸ್ಟ್ ನಾವು ಪ್ರಿಪೇರ್ ಮಾಡಬೇಕಾಗಿರೋದು ಕಂಬೈನ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡಬೇಕು. ಇದಕ್ಕೆ ಪರ್ಟಿಕ್ಯುಲರ್ಸ್ ಆಶಿಟ್ಸ್ ಅಮೌಂಟ್ ಕಾಲಮ್ 3 ಪಾರ್ಟ್ನರ್ಸ್ಗೆ ಒಂದೊಂದು ಅಮೌಂಟ್ ಕಾಲಮು ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡಲ್ಲಿ ಪ್ರಿಪೇರ್ ಮಾಡಬೇಕಾಗುತ್ತೆ. 8 ಕಾಲಮ್ಸ್ನ ಹಾಕೋಬೇಕಾಗುತ್ತೆ. ಡೆಬಿಟ್ ಸೈಡಲ್ಲಿ ನೋಡಿದ್ರೆ ಪರ್ಟಿಕ್ಯುಲರ್ಸ್ ಆಶಿಕ್ ಆಶಿನ್ ಅಕೌಂಟ್ ಡೆಬಿಟ್ ಸೈಡ್. ಕ್ರೆಡಿಟ್ ಸೈಡ್ ಕೂಡ ಸೇಮ್. ಕ್ರೆಡಿಟ್ ಸೈಡಲ್ಲಿ ಬಂದರೆ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 12,000, 8,000, 6,000. ಟು ಜನರಲ್ ರಿಸರ್ವ್ ಅಕೌಂಟ್ 3,200, 1,600. ಬೈ ರಿಯಲೈಸೇಷನ್ ಅಕೌಂಟಿಂದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿರೋದು 2,640 ಮತ್ತು 1,320. ಡೆಬಿಟ್ ಸೈಡಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದ ಬಂದಿರೋದು 1,600 ಮತ್ತು 800. ಟೋಟಲ್ ಮಾಡಿದ್ರೆ 17,840, 13,840, 8,920 ಬರುತ್ತೆ. ಅದು ಉಳಿದಿರೋ ಬ್ಯಾಲೆನ್ಸ್ನ ಡೆಬಿಟ್ ಸೈಡಲ್ಲಿ ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. 16,240, 12,240 ಮತ್ತು 8,120. ನೆಕ್ಸ್ಟ್ ನಾವು ಪ್ರಿಪೇರ್ ಮಾಡಬೇಕಾಗಿರೋದು ಬ್ಯಾಂಕ್ ಅಕೌಂಟ್ಗೆ 4 ಕಾಲಮ್ಸ್ ಬೇಕು. ಪರ್ಟಿಕ್ಯುಲರ್ಸ್ ಅಮೌಂಟ್ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್. ಕ್ರೆಡಿಟ್ ಸೈಡಲ್ಲಿ ನೋಡಿದ್ರೆ ಬೈ ರಿಯಲೈಸೇಷನ್ ಅಕೌಂಟಿಂದ ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿರೋದು 46,000. ಬೈ ಆಶಿತ್ಸ್ ಕ್ಯಾಪಿಟಲ್ ಅಕೌಂಟ್ ಆಶಿತ್ಸ್ದು 16,240, ಆಶಿಕ್ಸ್ ಕ್ಯಾಪಿಟಲ್ ಅಕೌಂಟ್ 12,240, ಆಶಿನ್ಸ್ ಕ್ಯಾಪಿಟಲ್ ಅಕೌಂಟ್ 8,120.
ಡೆಬಿಟ್ ಸೈಡಲ್ಲಿ ನೋಡಿದ್ರೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 1600, ಟು ರಿಯಲೈಸೇಷನ್ ಅಕೌಂಟ್ 82,600 ಟೋಟಲ್ ಆಗುತ್ತೆ ಎರಡು ಕಡೆಯೂ. ಉಳಿದಿದ್ದ ಬ್ಯಾಲೆನ್ಸು ಟು ರಿಯಲೈಸೇಷನ್ ಅಕೌಂಟ್ 81,000 ಆಗುತ್ತೆ. ಇದಿಷ್ಟು ಪ್ರಿಪೇರ್ ಮಾಡಿದ್ರೆ 12 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಥ್ಯಾಂಕ್ ಯು.